ಈ ವಿಡಿಯೋ ಬಂದು ಶೃಂಗೇರಿ ವಿಡಿಯೋದ ಕಂಟಿನ್ಯೂಯೇಷನ್ ಆಗಿರುತ್ತೆ. ಅಂದರೆ ನಾವು ಮನೆಗೆ ಬಂದಿರೋ ವಿಡಿಯೋ. ಶೃಂಗೇರಿಯಿಂದ ಹೊರಟು ನಾವು ಸೀದಾ ಅಮ್ಮನ ಮನೆಗೆ ಬಂದ್ವಿ. ಏನಕ್ಕಂದ್ರೆ ನೆಕ್ಸ್ಟ್ ಡೇ ನನಗೆ ಬ್ಲಡ್ ಟೆಸ್ಟ್ ಇತ್ತು, ಹಾಗೆ ಎಂಡೋಸ್ಕೋಪ್ ಎಲ್ಲ ಮಾಡೋದಿತ್ತು. ಶೃಂಗೇರಿ ಅಕ್ಷರಾಭ್ಯಾಸದ ಡೀಟೇಲ್ ಇನ್ಫಾರ್ಮೇಶನ್ ಅಂದು ಹಿಂದಿನ ವಿಡಿಯೋದಲ್ಲಿದೆ. ನೀವು ಇನ್ನೂ ನೋಡಿಲ್ಲ ಅಂದರೆ ಪ್ಲೀಸ್ ಚೆಕ್ ಮಾಡಿ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಂಡಿಯಾ ಮಂತಿ ನಾವು ಶೃಂಗೇರಿಯಿಂದ ಬರ್ತಾ ಇಲ್ಲಿ ಕಟ್ಪಾಡಿ ಮೀನ್ ಮಾರ್ಕೆಟ್ಗೆ ಹೋಗಿದ್ವಿ. ಅಲ್ಲಿ ಫ್ರೆಶ್ ಬಂಗಡೆ ಮೀನಿತ್ತು, ಅದಕ್ಕೆ ಅಲ್ಲಿಂದ ಮೀನ್ ತಗೋ ಬಂದ್ವಿ. ಅಮ್ಮ ಮೀನ್ ಫ್ರೈ ಮಾಡೋದಕ್ಕೆ ಕ್ಲೀನ್ ಮಾಡ್ತಾ ಇದ್ದಾರೆ. ಇವಳಿಲ್ಲಿ ದೀಕ್ಷಂಗೆ ಉಪದ್ರ ಕೊಡ್ತಾ ಇದ್ದಾಳೆ. ನನ್ನ ಮಗಳಿಗೆ ಇಲ್ಲಿ ಅವಳು ಚಿಕ್ಕಿ ಜೊತೆ ಆಟ ಆಡೋದಂದ್ರೆ ತುಂಬಾನೇ ಇಷ್ಟ. ಅವಳು ಏನ್ ಮಾಡಿದ್ರು ಭಯಲ್ಲ ಅಲ್ವಾ, ಅದಕ್ಕೆ ಇಲ್ಲಿ ಲೇಟ್ ಆಗಿದ್ರು ಅಮ್ಮ ಪಾಪ ಮೀನ್ ಮಾಡ್ತಾ ಇದ್ದಾರೆ. ನಮಗೆ ಬೆಂಗಳೂರಲ್ಲಿ ಇಷ್ಟು ಫ್ರೆಶ್ ಆಗಿರೋ ಮೀನಂತೂ ಸಿಗೋದೇ ಇಲ್ಲ. ಅಂಗಡಿನೂ ಅಷ್ಟೇ ತುಂಬಾ ದೊಡ್ಡದಾಗಿತ್ತು, ಆಮೇಲೆ ತುಂಬಾನೇ ಟೇಸ್ಟಿ ಆಗಿತ್ತು. ಇಲ್ಲಿ ಇವಾಗ ಅಪ್ಪ ಕೆಲಸದಿಂದ ಬಂದ್ರು. ಅವ್ರಿಗೆ ನಾವಿವತ್ತು ಬರ್ತೀವಿ ಅಂತ ಗೊತ್ತೇ ಇರ್ಲಿಲ್ಲ, ಅದಕ್ಕೆ ಇವಳಿಗಂತೂ ಭಾರಿ ಖುಷಿ. ಅಜ್ಜ ಬಂದಿದ್ದೆ, ಫುಲ್ ಆಟ ಎಲ್ಲ ಆಡ್ತಾ ಇದ್ಲು. ಒಂದು ಪರ್ದು ತಿನ್ನೊಂದು ಪೋಯ್ನಿ ಆನೆದ ಕೈತಲ್ಲ ಒಂದು ಪರ್ದು ತಿನ್ನೊಂದು ಪೋಯ್ನಿ ಆನೆ 2 ಸಲ ಒಯ್ತಿಗೆ ತಂದ್ರೆ ಬತ್ತನ್ ಒಕ್ಕ ತೂಂಡೆ ಕೊರ್ಲ ಮಂಡೆ ಒಂದು ಅರ್ಧ ತಿಂತಿನ ಪರ್ದಿನ ಆಗೈತೆ ಅಂತ ತಿನ್ನಿ ದೊಡ್ಡ ಕೊರ್ನ ಮಂಡೆಗೆ ಒಂದು ಕುಟ್ಟಿದೀವಿ ನಾವು. ಪೋಡಿಗೆ ಕೈತಲ್ ಪೋರಂಡ ಪೋತುಜಿ ಕೊಟ್ಟಗೆ ಪರ ABCD ಬರೆಯರೆ ಈಗ ಇಲ್ಲಿ ದೀಕ್ಷನ್ ಜೊತೆ ಆಟ ಆಡ್ತಾ ಇದ್ದಾಳೆ. ದೀಕ್ಷನ್ಗಳು ಶೂಟ್ ಮಾಡೋದಂತೆ, ಅವಳು ಬೀಳ್ಬೇಕಂತೆ. ಇವ್ರದ್ದು ಆಟ ಎಲ್ಲ ಆಡಿ ನಾವು ಊಟ ಮಾಡ್ಕೊಂಡು ಆಮೇಲೆ ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ಟೆಸ್ಟಿಗೆಲ್ಲ ಹೋಗಿ ಬಂದ್ವಿ. ಹಾಗೆ ನನ್ನ ಹಸ್ಬೆಂಡು ಬಂದ್ರು. ನನ್ನ ಹಸ್ಬೆಂಡ್ ಬರ್ಡೇ ಇತ್ತು, ಅದಕ್ಕೆ ಸಿಂಪಲ್ ಆಗಿ ಒಂದು ಕೇಕ್ ಕಟ್ ಮಾಡಿದ್ವಿ ಮನೆಯಲ್ಲೇ. Happy birthday to you, happy birthday to you, happy birthday to you dear Vineet, happy birthday to you. ಅದಯ್ಯ ಹ್ಯಾಪಿ ಬರ್ಡೇ ದಾದಾ ಪನಿ. ನನ್ನ ಮಗಳಿಗೆ ಇಲ್ಲಿ ಕೇಕ್ ಅಂದರೆ ತುಂಬಾನೇ ಇಷ್ಟ, ಅದಕ್ಕೆ ಇಲ್ಲಿ ಎಳಿತಾ ಇದ್ದಾಳೆ. ಐಸ್ ಕತ್ತ ಇಟ್ಟಾಲೆ ಎತ್ತಜ್ಜಿ ಆಮೇಲೆ ಟೆಸ್ಟಿಗೂ ಹೋಗೋದಿಕ್ಕಿತ್ತಲ್ವಾ, ಅದಕ್ಕೆ ತುಂಬ ಏನು ಮಾಡೋದಿಕ್ಕಾಗಿರ್ಲಿಲ್ಲ. ಇಲ್ಲಿ ಉಡುಪಿ ಹೋಟೆಲ್ ಸ್ವಾದಿಷ್ಟ ಇದೆ ಅಲ್ವಾ, ಅಲ್ಲಿಂದ ಬಿರಿಯಾನಿ ಆರ್ಡರ್ ಮಾಡಿದ್ದೆ ಹಸ್ಬೆಂಡ್ಗೆ. ಹಾಗೆ ನಮಗೆ ವೆಜ್ ಮಶ್ರೂಮ್ ಬಿರಿಯಾನಿ ಮತ್ತೆ ಫ್ರೈಡ್ ಆಗಿತ್ತು. ಅದಕ್ಕೆ ಇದು ಬಂಗಡೆ ಫ್ರೈ ಮತ್ತೆ ಮರ್ವಾಯಿ ಸುಕ್ಕ ಮನೆಯಲ್ಲೇ ಮಾಡಿರೋದು ಅಮ್ಮ. ಹಾಗೆ ಮಜ್ಜಿಗೆ ಮಾಡಿದ್ವಿ, ಮತ್ತೆ ಬೆಂಡೆಕಾಯಿ ಸಾರು ಮತ್ತೆ ರೈಸ್. ನಾನು ಹಸ್ಬೆಂಡ್ ಊಟ ಎಲ್ಲ ಮುಗಿಸ್ಕೊಂಡು ಉಡುಪಿಗೆ ಹೋದ್ವಿ. ಸ್ವಲ್ಪ ಕೆಲಸ ಎಲ್ಲ ಇತ್ತು. ಹಾಗೆ ನಾವು ಉಡುಪಿ ಮಾರ್ಕೆಟಿಗೆ ಹೋಗಿದ್ವಾ, ಅಲ್ಲಿ ದೊಡ್ಡ ದೊಡ್ಡ ಕ್ರ್ಯಾಬ್ ಎಲ್ಲ ಇತ್ತು ನೋಡಿ. ಇದರಲ್ಲಿ ಕೆಲವಂತೂ ಜೀವನೇ ಇತ್ತು. ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಇದು ಅಮ್ಮ ಎಲ್ಲ ಕ್ಲೀನ್ ಮಾಡಿ ಇದ್ರ ಸುಕ್ಕ ಮಾಡಿದ್ರು, ತುಂಬಾ ಟೇಸ್ಟ್ ಆಗಿತ್ತು. ಇವಳು ಇವಾಗ ಇದರಲ್ಲಿ ಆಟ ಆಡ್ತಾ ಇದ್ದಾಳೆ. ಊಟ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಮಂಗಳೂರಿಗೆ ಬಂದ್ವಿ ಹಸ್ಬೆಂಡ್ ಮನೆಗೆ. ಸ್ವಲ್ಪ ಬೇಗನೆ ಬಂದಿದ್ವಿ. ಹಾಗೆ ಮನೆಯಲ್ಲ ಚಿಕನ್ ಬಿರಿಯಾನಿ ಎಲ್ಲ ಮಾಡಿದ್ವಿ. ಅದ್ರದ್ದು ವಿಡಿಯೋ ಮಾಡ್ಬೇಕಂತ ಅನ್ಕೊಂಡೆ, ಆದ್ರೂ ಮತ್ತೆ ಮಾಡಿಲ್ಲ. ಅದಕ್ಕಿಂತ ಮೊದಲು ಐಸ್ ಕ್ರೀಮ್ ತಿನ್ಬೇಕು ಅಂತ ಅಂದ್ರು. ಅದಕ್ಕೆ ಆಲ್ಮೋಸ್ಟ್ 10 ಗಂಟೆ ಆಗಿತ್ತು. ಅಷ್ಟೊತ್ತಿಗೆ ಐಸ್ ಕ್ರೀಮ್ ಪಾರ್ಲರ್ ಇಲ್ಲಿ ಕೋಲಾರ್ ಬೈರ್ ಇತ್ತು, ಅಲ್ಲಿಗೆ ಬಂದ್ವಿ. ಯಾರೆಲ್ಲ ಬಂದ್ವಿ ಅಂತ ನೋಡಿ, ಇವಳು ಇಲ್ಲಿ ಆಟ ಆಡ್ತಾ ಇದ್ದಾಳೆ ಆರ್ವಿ ಜೊತೆ. ನನ್ನ ಹಸ್ಬೆಂಡ್ ಅವ್ರ ತಂಗಿ ಇದಾರಲ್ವಾ, ಅವರು ಇಲ್ಲಿ ಕರ್ಕೊಂಡ್ಬಂದಿದ್ದು ನಮ್ಮನ್ನ ಐಸ್ ಕ್ರೀಮ್ ಇಲ್ಲಿ ತಿನ್ನೋಣ ಅಂತ. ಅವರು ಅಭಿಯಣ್ಣ ಆ ಕಡೆ ಕೂತಿದ್ದಾರೆ, ಮತ್ತು ನನ್ನ ಹಸ್ಬೆಂಡು ಇಲ್ಲಿ ಆರ್ವಿ ಮತ್ತೆ ನಮ್ಮ ಅತ್ತೆ ಒಂದು ಫಂಕ್ಷನ್ಗೆ ಹೋಗಿದ್ರು, ಒಂದು ಮೆಹಂದಿ ಫಂಕ್ಷನ್ ಇತ್ತು. ಅಲ್ಲಿಂದ ಅವರು ಊಟ ಎಲ್ಲ ಮುಗಿಸ್ಕೊಂಡು ಬರೋದು ಆಲ್ಮೋಸ್ಟ್ 10 ಗಂಟೆ ಆಗಿತ್ತು. ಹಾಗಾಗಿ ನಾವಿಲ್ಲಿಗೆ ಬಂದಿರೋದು ಲೇಟ್ ಇಲ್ಲ, ಅಂದರೆ ಬೇಗ ಬರೋದು ಅಂತ ಪ್ಲಾನ್ ಇತ್ತು. ನಾನು ಹಸ್ಬೆಂಡ್ ಒಂದೇ ತಗೊಂಡ್ವಿ, ಇಲ್ಲಿ ಗಡ್ಬಡ್ ಐಸ್ ಕ್ರೀಮ್ ತಗೊಂಡ್ವಿ. ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಹಾಗೆ ಕಮೆಂಟ್ ಮಾಡಿ, ಮತ್ತು ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.